ಭಾಗವಾಗಿ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ನದೀಂ ಪಾಷಾ ಅವರು ನಡೆಸಿಕೊಡ್ತಾರೆ. ಎಲ್ರಿಗೂ ನಮಸ್ತೆ. ನಮ್ಮ ಈ ಹಸಿರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ 2025ಕ್ಕೆ ನಮಗೆ ಮಾರ್ಗದರ್ಶಕರು ದಾರಿದೀಪ ಆಗಿರೋ ಸಂತೇಶ್ ಕಡೆಯವರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಗೌರವನ ಅರ್ಪಿಸ್ತಾರ. ನಮ್ಮ ಹಿರಿಯ ರೈತ ಮುಖಂಡರು ಪುಟ್ಟಸಮ್ಮಣ್ಣವರು ನಮಗೆ ಹಸಿರು ಶಾಲೆ ಹಾಕಿ ಸಮಾಜದ ಜವಾಬ್ದಾರಿ ವಹಿಸಿರ್ತಕ್ಕಂಥವ್ರು ಅವರು ಬಂದಿದ್ದಾರೆ. ಅವರು ಗೌರವನ ಅರ್ಪಿಸ್ತಾ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಸಲಹೆಗಾರರು, ನಮ್ಮ ಆಪತ್ ಬಾಂಧವರು ಹೋರಾಟ ಏನಂತ ತೋರಿಸ್ಕೊಟ್ಟಂತ ಮಹಾಂಜೀವಿ ಅವರು ಬಂದಿದ್ದಾರೆ. ಅವರವರಿಗೂ ಗೌರವ ಅರ್ಪಿಸ್ತಾ ಹಲವಾರು ಮುಖಂಡರು ವೇದಿಕೆ ಮೇಲೆ ಅವ್ರಿಗೂ ಗೌರವನ ಅರ್ಪಿಸ್ತಾ ಮತ್ತೆ ಹಲವಾರು ಗ್ರಾಮಗಳಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೂ ಗೌರವನ ಅರ್ಪಿಸ್ತಾ ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ದುಡಿದ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಗೌರವವನ್ನು ಅರ್ಪಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಪವನ್ ಅವರು ಬರಬೇಕು. ನಮ್ಮ ಸೊಮ್ಮನಹಳ್ಳಿಗೆ ಪವನ್ ಅವರು ವೇದಿಕೆ ಮೇಲೆ ಕಾಣ್ತಾ ಇಲ್ಲ, ವೇದಿಕೆ ಕಾಣ್ತಾ ಇದೆ. ಪವನ್ ಅವರು ಓಕೆ ಬನ್ನಿ. ಇವತ್ತೊಂದು ದಿನ ನಾವು ಏಕೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಅಂತ ಎಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇತ್ತು. ಸೊ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ನನ್ನ ಮಾತನ್ನ ಮುಂದುವರಿಸ್ತೀನಿ. ನಮ್ಮ ರೈತ ಸಂಘ ಉದ್ಘಾಟನೆ ಆಗಿ 2 ವರ್ಷ 5 ತಿಂಗಳಾಗಿದೆ. ಈಕೆ ನಮ್ಮ ರೈತ ಸಂಘ ಪ್ರಾರಂಭ ಆದಾಗ ನಾವಿನ್ನ ಚಿಕ್ಕ ಮಕ್ಕಳು ABCD ಇದ್ವಿ. ಎ ಅನ್ನೋದು ಪುಟ್ಟಸಮ್ಮಣ್ಣ ಅನ್ನೋದು ಸಂತೋಷ ಕಳ್ಸಿಕೊಟ್ರು, B ಅನ್ನೋದು ಪುಟ್ಟಸಮ್ಮಣ್ಣ ಅವ್ರು ಕಳ್ಸಿಕೊಟ್ರು, C ಅನ್ನೋದು ಕುಮಾರಸ್ವಾಮಿ ನಮ್ಮನ್ನು ಕಳ್ಸಿಕೊಟ್ರು. ಸೊ ಅದರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಕೋಡಿ. ನಮ್ಮ ಭಾಗದ ಅಂದಾಜು 4,200 ಎಕರೆ ಜಮೀನೇನಿತ್ತು ಸಾಗುವಳಿ ಜಮೀನು. ಕೇವಲ ರೈತರು ಸ್ವಾಧೀನದಲ್ಲಿ ಮಾತ್ರ ಇದ್ದಾರೆ. ಸಂಪೂರ್ಣ ಅಧಿಕಾರ ರೈತರಿಗೆ ಇನ್ನ ಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಆ ಜಮೀನುಗಳನ್ನ ಪೋಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ಹೋರಾಟನ ಪ್ರಾರಂಭಿಸಿ ಇದುವರೆಗೆ ಹೋರಾಟ ಮಾಡ್ಕೊಂಡೇ ಬಂದ್ವಿ. ಹಲವಾರು ಪ್ರಯತ್ನಗಳು ನಡೆಯಿತು. ಆ ಪ್ರಯತ್ನದಲ್ಲಿ ನಮ್ಗೆ ನಮ್ಮ ಹೆಗ್ಲಿಗೆ ಕೊಟ್ಟು ನಿಂತವರು ನಮ್ಮ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಅವರು ಮೊದಲನೇ ಬಾರಿ ಅವರು ನಮಗೋಸ್ಕರ ವಿಧಾನಸೌಧದ ಮೆಟ್ಲನ್ನು ಹತ್ತಿದ್ರು. ಒಂದು ವಿಶೇಷವಾದ ಚಪ್ಪಾಳೆ ಅವರಿಗೋಸ್ಕರ. ಪೋಡಿ ಮಾಡಿಕೊಡಿ ಅಂತ ಹೇಳಿ ಕೃಷ್ಣೇ ಬೈರೇಗೌಡ ಅವ್ರ ಜೊತೆ ಒಂದು ಮೀಟಿಂಗ್ ಆಯೋಜನೆ ಮಾಡಿದಾಗ ಸರ್ ಮೊದಲನೇ ಬಾರಿ ವಿಧಾನಸೌಧದ ಮೆಟ್ಲು ಹತ್ತಿದ್ರು. ಆ ಸಂದರ್ಭದಲ್ಲಿ ಇಡೀ ವಿಧಾನಸೌಧ ನಗೀತಾ ಇತ್ತು. ತುಂಬಾ ಖುಷಿಯಿಂದ ಇತ್ತು ವಿಧಾನಸೌಧ. ಆ ಒಂದು ಸ್ಥಾನಕ್ಕೆ ತಕ್ಕ ವ್ಯಕ್ತಿ ಹೋಗ್ತಾ ಇದ್ದಾರೆ ವಿಧಾನಸೌಧಕ್ಕೆ ಅಂತ ಹೇಳಿ ವಿಧಾನಸೌಧನೇ ನಗೀತಾ ಇತ್ತು. ತುಂಬಾ ಖುಷಿಯಾಗಿತ್ತು. ಸೊ ನಮಗೋಸ್ಕರ ಅವರು ಬಂದ್ರು. ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರಿಗೆ ಕೆಲವು ಸಲಹೆಗಳನ್ನ ಕೊಟ್ಟರು. ಈ ರೀತಿ ನೀವು ಮಾಡದೆ ರೈತರಿಗೆ ಪೋಡಿ ಮಾಡ್ಬೋದು. 15 ವರ್ಷ ಅದಕ್ಕಿಂತ ಹೆಚ್ಚು ಸ್ವಾಧೀನದಲ್ಲಿ ರೈತರು ಭೂಮಿಲಿದ್ರೆ ಅವ್ರದ್ದೇ ಜಮೀನ್ ಆಗ್ತದೆ. ಸೊ ದಯವಿಟ್ಟು ಮಾಡ್ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಅದಾದ ನಂತರ ನಾವು 5 ಬಾರಿ ಹೋಗಿ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ವಿ. ಸರ್ 5 ಬಾರಿ ಹೋಗಿ ನಾವು ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ವಿ. ಕೊನೆಗೆ ಅವ್ರು ಹೇಳಿದ್ದೇನೆಂದ್ರೆ 18 ಕಿಲೋಮೀಟರ್ ವ್ಯಾಪ್ತಿ ಏನಿದೆ 18 ಕಿಲೋಮೀಟರ್ ವ್ಯಾಪ್ತಿಲಿ ಪೋಡಿ ಮಾಡಕ್ ಆಗಲ್ಲ, ಅದು ಮಾಡಿದ್ರೆ ಅಕ್ರಮ ಅಂತ ಆಗುತ್ತೆ, ದಯವಿಟ್ಟು ನನ್ನ ಬಿಟ್ಬಿಡಿ, ಅದನ್ನ ಬಿಟ್ಟು ಬೇರೆ ಏನೇನೋ ವಿಷಯ ಮಾತಾಡಿ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ನಿರಾಶ ಅಲ್ಲಿ ನಡೀತಾ ಇದ್ದಾರೆ. ಏರ್ಪೋರ್ಟ್ ಅಲ್ಲಿ ಕೆಲವು ಗೊಂದಲ ಆದ್ರೆ ಏರ್ಪೋರ್ಟ್ ಹೋಗಿ ಮತ್ತೆ PR2 ರಸ್ತೆ ಹೋಗಿ ಉಳಿದಿರೋ ಜಮೀನುಗಳನ್ನ ಯಾವ ರೀತಿ ರೈತರಿಗೆ ಉಳಿಸ್ಕೊಡೋದಂತ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಈ ಒಂದು ಪೋಡಿಯನ್ನಂತೂ ಬಿಡೋದಿಲ್ಲ ನಾವು. ರೈತರಿಗೆ ಸಂಪೂರ್ಣವಾದ ಹಕ್ಕು ಮಾಲೀಕತ್ವ ಅವ್ರ ಜಮೀನು ಮೇಲೆ ಸಿಗುವವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ. ಅದಾದ್ಮೇಲೆ ಮತ್ತೊಂದು ದೊಡ್ಡ ಹೋರಾಟ ಅಂದ್ರೆ ಅದು ನಮ್ಮ ವೆಂಕಟೇಶಣ್ಣ ಉತ್ರಿ ವೆಂಕಟೇಶಣ್ಣ ಹತ್ತಿ ಒಂದು ಟೋಲ್ ಪ್ಲಾಜಾ ಮೇಲೆ ಕಟೌಟ್ ಕಟ್ತಾರೆ. ಸರ್ ಅವಾಗ ನಮಗೆ ಟ್ರೈನ್ ಇರ್ಲಿಲ್ಲ ಸರ್. ನಮ್ಮ JCB ತಂದು ಆ JCB ಏಣಿನ ಹತ್ತಿ ಆ ಏಣಿ ಮೇಲೆ ಹತ್ತಿ ವೆಂಕಟೇಶಣ್ಣ ಕಟೌಟ್ ಕಟ್ತಾರೆ. ತಾವು ಇವತ್ತು ಸೋಮನಹಳ್ಳಿ ಟೋಲ್ ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ವೆಂಕಟೇಶಣ್ಣ ಕಟ್ಟಿರೋ ಕಟೌಟ್ ಆ ಕಟೌಟ್ ಗೂಗಲ್ ಅಲ್ಲಿ ತೋರಿಸುತ್ತೆ. ಸೊ ಆ ಒಂದು ಶ್ರಮ ನಮ್ಮ ವೆಂಕಟೇಶಣ್ಣಗೆ ಹೋಗ್ಬೇಕು. ಅದು ನಮ್ಮ ಮೊದಲನೇ ಹೋರಾಟ. ನಮ್ಮ ಮೊದಲನೇ ಹೋರಾಟ. ಇವತ್ತಿನವರೆಗೂ ಯಾರು ಕೂಡ ಟೋಲ್ ಪ್ಲಾಜಾಕ್ಕೆ ಹತ್ತಿ ಕಟೌಟ್ ಕಟ್ಟಿರುವಂತ ಗುಂಡಿಗೆ ಮಾಡಿರಲಿಲ್ಲ, ಗುಂಡಿಗೆ ಇರಲಿಲ್ಲ, ಗುಂಡೆನೂ ತೋರಿಸಿರ್ಲಿಲ್ಲ. ಅದನ್ನ ವೆಂಕಟೇಶಣ್ಣ ಅವರೆಲ್ಲ ಮಾಡಿದ್ರು. ಅದಕ್ಕೆ ತುಂಬಾ ಜನ ಸಹಕಾರ ಕೊಟ್ಟರು. ಸೊ ಅದಾದ್ಮೇಲೆ ನಾವು ನಿರಂತರವಾಗಿ NHA
ಆಫೀಸ್ ಹತ್ರ ಕೂಡ ಹೋದ್ವಿ. 18ರಿಂದ 19 ಬಾರಿ ನಾವು ಈ ಟೋಲ್ ಸಂಬಂಧಪಟ್ಟಂತ ಕಚೇರಿಗಳಿಗೆ ತಿರುಗಿದ್ವಿ. ಆದ್ರೆ ಯಾವುದೋ ಪ್ರಯೋಜನ ಆಗಿಲ್ಲ. ಅದಾದ ನಂತರ 7 ಹೋರಾಟಗಳಾಯಿತು. 2024 ಜೂನ್ ಅಲ್ಲಿ ಒಂದು ಹೋರಾಟ, 2025 ಮೇಯಲ್ಲಿ ಒಂದು ದೊಡ್ಡ ಹೋರಾಟ, ಅದಾದ್ಮೇಲೆ ಒಂದು ಅಂತಿಮ ಹಂತಕ್ಕೆ ಒಂದು ನಮಗೆ ಜಯ ಸಿಕ್ಕಿ ಹೋರಾಟದ ಪ್ರತಿಫಲ ಸಿಕ್ಕಿ ಈಗ ಜಯ ನಮಗೆ ಸಿಕ್ಕಿದೆ. 4 ಗ್ರಾಮ ಪಂಚಾಯತಿಗಳ ಎಲ್ಲಾ ವಾಹನಗಳನ್ನ ತಮ್ಮ ಸಿಸ್ಟಮ್ ಅಲ್ಲಿ ಅಂದ್ರೆ ಅಫಿಷಿಯಲ್ ಆಗಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿ ಎಲ್ಲಾ ವಾಹನಗಳನ್ನ ಬಿಡ್ತಾ ಇದ್ದಾರೆ. ಅದಕ್ಕೂ ಸಂಬಂಧಪಟ್ಟಂಗೆ ಕೆಲವು ಗೊಂದಲಗಳಿದೆ. ಅದು ಆದಷ್ಟು ಬೇಗ ನಿವಾರಣೆ ಆಗ್ತದೆ. ನಿಜವಾಗ್ಲೂ ಅವರು ನಮ್ಮ ಹೋರಾಟಕ್ಕೆ ಮಣಿದಿದ್ದಾರೆ ಸರ್. ಅದು ತಮಗೆ ನಮ್ಮ ಸಂತೋಷ್ ಹೆಗಡೆ ಅವರಿಗೆ ಒಂದು ಕ್ರೆಡಿಟ್ ಹೋಗ್ಬೇಕು. ಅದರ ಶ್ರೇಯ ಎಲ್ಲ ಸಂತೋಷ್ ಹೆಗಡೆ ಅವರಿಗೆ. ಒಂದು ಕಡೆ ನಾವು ಹೋದಾಗ ಮತ್ತೆ ಮೊನ್ನೆ MP ಆಫೀಸ್ಗೆ ಹೋಗಿದ್ವಿ, ಶೋಭಾ ಕರಂದ್ಲಾಜೆ ಆಫೀಸ್ಗೆ. ನೀವು ಬೈಪಾಸ್ ಮಾಡಿಸ್ಕೊಡ್ದು ಹೋದ್ರೆ ಸರ್ ಬರ್ತಾರೆ ಹೋರಾಟ ಮಾಡಕ್ಕೆ ಅಂತ ಹೇಳಿ. ಖಂಡಿತ ಬೇಡ, ನೀವು ಹೋರಾಟ ಮಾಡಬೇಡಿ, ನಾನು 500 ಕೋಟಿ ಅನುದಾನ ನಾನು ಹಾಕ್ಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆ ಎಲ್ಲ ಶ್ರೇಯ ಆ ಕ್ರೆಡಿಟ್ ಎಲ್ಲ ಸರ್ಗೆ ಹೆಸರಬೇಕು. ಅವ್ರ ಹಿಂದೆಗಡೆ ನಾವು ಮಾತ್ರ ಕಾಲಾಳುಗಳ ತರ ಕೆಲಸ ಮಾಡ್ತಾ ಇದ್ವಿ. ಹೆಸರು ಸಾರದು ನಾವೆಲ್ಲೂ ಎತ್ತಿತ್ವ ಆ ಜಯ ಅಲ್ಲೇ ಅದರಿಂದಲೇ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ಮತ್ತೆ ಪಟ್ರಟ್ಟಿ ಪಳ್ಳ ಸೇತುವೆಗೋಸ್ಕರ ತುಂಬಾ ಶ್ರಮ ಪಟ್ವಿ. ಅಲ್ಲೂ MLA ಅವರು ಸ್ವಲ್ಪ ಅನುದಾನ ಹಾಕ್ಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಶಾಸಕರು. ನೋಡೋಣ, ಅದನ್ನು ಕೂಡ ನಾವು ಬಿಡೋದಿಲ್ಲ. ಆಮೇಲೆ ಸಾಕಮ್ಮ ಬಡಾವಣೆ ಸಂಬಂಧಪಟ್ಟಂಗೆ ನಮ್ಮ 23 ಜನದ ಮೇಲೆ ಕೇಸ್ ಆಯ್ತು. ತೊಂದರೆ ಇಲ್ಲ, ನಾವು ಅನ್ಕೊಂಡ್ವಿ ಅದೇ ನಮ್ಗೆ ಕೇಸ್ ಅಲ್ಲ, ಸ್ಟಾರ್ ಟೋಲ್ ಸಂಬಂಧಪಟ್ಟಂಗೆ ಒಂದು 15 ಜನದ ಮೇಲೆ ನಮ್ಗೆ FIR ಆಯ್ತು. ನಾವು ಅದನ್ನ ಫಸ್ಟ್ ಸ್ಟಾರ್ ಅಂತ ಪರಿಗಣಿಸಿದ್ವಿ. ಅದಾದ್ಮೇಲೆ ಸಾಕಮ್ಮ ಬಡಾವಣೆಗೆ ಸಂಬಂಧಪಟ್ಟಂಗೆ 23 ಜನದ ಮೇಲೆ ಕೇಸ್ ಆಯ್ತು. ಅದು ನಮ್ಗೆ 2ನೇ ಸ್ಟಾರ್ ಆಯ್ತು. ಹಾಗಾಗಿ ನಾವು ಡಬಲ್ ಸ್ಟಾರ್ ಆದ್ವಿ. ಖಂಡಿತವಾಗ್ಲೂ ಹೋರಾಟಗಾರರಿಗೆ ಸ್ಟಾರ್ ಇಲ್ಲ ಅಂದ್ರೆ ಅದು ಸರಿ ಹೋಗಲ್ಲ. ಹೋರಾಟಗಾರರಿಗೆ ಸ್ಟಾರ್ ಇದ್ದಾಗ ಮಾತ್ರ ಅವರು ನಿಜವಾಗ್ಲೂ ಹೋರಾಟಗಾರರಾಗ್ತಾರೆ. ಮತ್ತೆ ಪ್ರತಿದಿನ ನಾವು ನಿರಂತರವಾಗಿ ತಾವು ಫೇಸ್ಬುಕ್ಗಳಲ್ಲಿ ನೋಡ್ತಾನೆ ಇದ್ದೀವಿ, ಒಂದಲ್ಲ ಒಂದು ಹೋರಾಟಗಳನ್ನು ಮಾಡ್ತಾನೆ ಇದ್ದೀವಿ. ಅದು ಪ್ರಾಮಾಣಿಕವಾಗಿ ಎಲ್ಲೂ ಕೂಡ ನಾವು ತಲೆ ಬಗ್ಗಿಸ್ತಾ ಇಲ್ಲ, ತಲೆ ಎತ್ತಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಆಗ ಅಂತ ಒಂದು ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಇದುವರೆಗೂ ನಡೆದುಕೊಂಡು ಬಂದಿವೆ. ಓಕೆ, ಈಗ ಮತ್ತೊಂದು ನಮ್ಮ ಭಾಗದ ರೈತರಿಗೆ ಕಿವಿ ಮಾತು. ನಿನ್ನೆ ನಮ್ಮ ರೈತ ಹೋರಾಟಗಾರರು ಫೋನ್ ಮಾಡಿದ್ರು. ಅವ್ರೇನ್ ಹೇಳ್ತಾ ಇದ್ದಾರೆ, ನೀವು ಕನ್ನಡ ರಾಜ್ಯೋತ್ಸವದಲ್ಲಿ ರೈತರಿಗೆ ಒಂದು ಕಿವಿ ಮಾತು ಹೇಳಿ ಸಲಹೆ ಕೊಡಿ ಅಂತ ಹೇಳಿದ್ರು. ದಯವಿಟ್ಟು ರೈತರು ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಭಾಗದಲ್ಲಿ ಏರ್ಪೋರ್ಟ್ ಬರುವ ಹೆಚ್ಚಿನ ಸಾಧ್ಯತೆಗಳಿರೋದ್ರಿಂದ ಮತ್ತೆ PR2 ರಸ್ತೆ ಬರೋ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ತಮ್ಮ ಜಮೀನಿನ ದಾಖಲೆಗಳನ್ನ ಸರಿಪಡಿಸಿಕೊಳ್ಳಿ. ಇಲ್ಲ ಅಂದ್ರೆ ನಾವು ಅವ್ರ ಹತ್ರ ಪರಿಹಾರ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಅದರಲ್ಲಿ ಉತ್ರಿ ವೆಂಕಟಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಬನ್ನಿ. PR2 ರಸ್ತೆ ಮತ್ತೆ ಏರ್ಪೋರ್ಟ್ ಏನ್ ಜಮೀನು ಹೋಗ್ತಾ ಇದೆ, ಅದು ಹೆಚ್ಚು ಜಮೀನು ಇರುವಂತದ್ದು ನಮ್ಮ ಗೋಮಾಳದಲ್ಲೇ ಸಾಗುವಳಿ ಜಮೀನು. ಅಂದಾಜು ಪೋಡಿ ಆಗಿಲ್ಲ ಅಂತಂದ್ರೆ ಅದು ನಮ್ಮ ತಪ್ಪೇನಲ್ಲ. ನಾವು ಪೊಸಿಷನ್ ಅಲ್ಲಿ ಇದ್ದೀವಿ, ಸ್ವಾಧೀನದಲ್ಲಿದ್ದೀವಿ. ಮತ್ತೆ RTCಗಳಿದೆ, ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ. ಸರ್ಕಾರ ಪೋಡಿ ಮಾಡ್ಕೊಡ್ಬೇಕಾಗಿತ್ತು, ಅದ್ರ ತಪ್ಪು. ಹಾಗಾಗಿ ನಾವೇನು ಮಾಡಕ್ಕಾಗಲ್ಲ. ಕೆಲವರು ಅವ್ರ ತಂದೆ ಹೆಸರಲ್ಲಿ, ತಾತವರ ಹೆಸರಲ್ಲಿ ಖಾತೆಗಳು ಪಾಣಿಗಳು ಬರ್ತಾ ಇದ್ದಾವೆ. ಸೊ ಪೌತಿ ಖಾತೆಗಳಿಗೆ ಯಾವುದೇ ಅಡೆತಡೆಗಳಿಲ್ಲ. ಎಲ್ಲರೂ ಪೌತಿ ಖಾತೆಗಳು ಮಾಡಿಸ್ಕೊಳ್ಳಿ. ರೆಕಾರ್ಡ್ ದಾಖಲೆಗಳೇನಿದೆ ಸರಿಯಾಗಿ ಇಟ್ಕೊಳ್ಳಿ. ಯಾವ ದಾಖಲೆ ಸರಿಯಾಗಿಲ್ವೋ ಅದನ್ನು ಯಾವ ರೀತಿ ಮಾತಾಡಿ ತಮ್ಮ ಕುಟುಂಬಗಳಲ್ಲಿ ದಾಖಲೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಆಗಲಿ. ಅದಾದ್ಮೇಲೆ ಮುಂದಿನ ಹೋರಾಟಗಳು ನಮ್ದೇನು ಅಂದ್ರೆ, ನಾವು ಅಭಿವೃದ್ಧಿ ವಿರೋಧ ಮಾಡುವಂತದ್ದು ಬೇಡ. ರೈತರು ಜಮೀನು ಬದಲು ಜಮೀನು ಕೊಡ್ತಾರ ಅಥವಾ ರೈತರಿಗೆ ಪರಿಹಾರ ಕೊಡ್ತಾರ ಅನ್ನೋದ್ರ ಬಗ್ಗೆ ನಿಜವಾದ ಪ್ರಾಮಾಣಿಕವಾದ ಹೋರಾಟಗಳಾಗಲಿ. ಖಂಡಿತವಾಗ್ಲೂ ಜಯ ಸಿಗುತ್ತೆ. ಮತ್ತೆ ಈ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಹೇಳಿ ಸುಮಾರು 4ರಿಂದ 5 ಮೀಟಿಂಗ್ ಆಯ್ತು. 2 ಮೀಟಿಂಗ್ ವರೆಗೂ ನಮ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಕಲೆಕ್ಷನ್ ಆಗಿದ್ದು ಬರೀ 35,000. ಎಲ್ಲ ನಮ್ಮ ಸ್ನೇಹಿತರು ಸೇರ್ಕೊಂಡು ಹೇಳಿದ್ವಿ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ. ಅದಾದ್ಮೇಲೆ ಅಪಾರವಾದ ದೇಣಿಗೆ ಒಂದು ನದಿ ರೂಪದಲ್ಲಿ ಹರಿದು ಬಂತು. 4,15,000 ರೂಪಾಯಿ ಈವರೆಗೂ ನಮ್ಗೆ ದೇಣಿಗೆ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮ ಮಾಡಿ ಅಂತ. ಮತ್ತೆ ಕೊಡ್ತಾ ಇರೋದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರ್ ನೀವು ಒಂದೇ ವರ್ಷ ನಿಲ್ಸಬಾರ್ದು, ಮುಂದೆ ನಾವು ವರ್ಷ ಮಾಡಬೇಕು, ನೀವು ಇರುವವರೆಗೂ ಮಾಡಬೇಕು ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ನಿಮ್ಮ ಒಂದು ವಿಶಾಲ ಹೃದಯಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ಹಾಗೆ ಮುಂದಿನ ಕಾರ್ಯಕ್ರಮಗಳು ಏನಿದ್ರು ಮಾಡೋಣ. ಖಂಡಿತ ಒಂದು ಈವೆಂಟ್ ಡೆಕೋರೇಷನ್ ಮಾಡೋ ಒಂದು ಟೀಮಿಗೆ ಕೊಟ್ಟು ಖಂಡಿತ ಇಂಥ ಕಾರ್ಯಕ್ರಮಗಳು ಮಾಡೋಣ. ಯಾಕಂದ್ರೆ ತುಂಬಾ ನಮಗೆ ತೊಂದರೆ ಆಗ್ತಾ ಇದೆ, ಮೆಂಟಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. 15 ದಿನಗಳಿಂದ ಅಂದಾಜು 8ರಿಂದ 10 ಜನ ನಾವು ನಿದ್ದೆ ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ, ಇದು ಆಯೋಜನೆ ಇಷ್ಟು ಸುಲಭವಾಗಿ
ಇಲ್ಲ, ಅದರಿಂದ ತುಂಬಾ ಶ್ರಮ ಆಯ್ತು. ಹಾಗಾಗಿ ಎಲ್ಲ ಶ್ರಮಿಸಿರುವಂತ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತೊಂದು ಸಲ ನಾನು ಜ್ಞಾಪಿಸ್ಕೊತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ.